ನಮಸ್ಕಾರ. ಸುದ್ದಿ ಸರ್ಕಲ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸನಾತನ ಧರ್ಮ ಬಿಟ್ಟರೆ ಬೇರೆ ಎಲ್ಲವೂ ಸಹ ಯಾವುದೂ ಧರ್ಮವಲ್ಲ. ಅವೆಲ್ಲ ಗುಂಪುಗಳು, ಅದು ಕ್ರೈಸ್ತರಿರ್ಬೋದು, ಮುಸ್ಲಿಮರಿರ್ಬೋದು, ಅವರನ್ನು ನೀವು ಕೊಚ್ಚಿ ಹಾಕಬಹುದು, ಯಾವುದೇ ತಪ್ಪಿಲ್ಲ. ಒಬ್ಬೊಬ್ಬರು 1,000 ಜನರನ್ನು ಕೊಚ್ಚಿ ಹಾಕಿ, ಮುಸ್ಲಿಮರನ್ನು, ಕ್ರೈಸ್ತರನ್ನು. ಅದಕ್ಕಾಗಿ ಶಿವಾಜಿಗಾಗಿ ಕಾಯಬೇಡಿ, ನೀವೇ ಮಾಡಿ. ನೀವೆಲ್ಲ ಅಸ್ತ್ರಗಳನ್ನು ತೆಗೆದುಕೊಳ್ಳಿ, ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ. ಇದು ಯಾವುದೋ ಶತಮಾನದ ಭಾಷಣ ಅಲ್ಲ, ಯಾವುದೋ ಕಾಲದ ಭಾಷಣ ಅಲ್ಲ. 2025 ಜೂನ್ ತಿಂಗಳ ಭಾಷಣ. 2025 ಜೂನ್ ತಿಂಗಳಲ್ಲಿ 15ನೇ ತಾರೀಕು ಅನಿಸುತ್ತೆ ಈ ಭಾಷಣ ನಡೆದಿದೆ. ಅದು ಎಲ್ಲಿ? ಕರ್ನಾಟಕದ ರಾಜಧಾನಿ ಬೆಂಗಳೂರು, ಬೆಂಗಳೂರಿನ ಹೃದಯ ಭಾಗ ಉತ್ತರಹಳ್ಳಿಯಲ್ಲಿ AGS ಲೇಔಟಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟಿನಲ್ಲಿ ಈ ಭಾಷಣ ನಡೆದಿದೆ. ಈ ಭಾಷಣವನ್ನು ಕೊಟ್ಟಿರುವಂಥವನ ಹೆಸರು ಆತ್ಮಾನಂದ ಸರಸ್ವತಿ ಸ್ವಾಮಿ ಆತ್ಮಾನಂದ ಸರಸ್ವತಿ ಸ್ವಾಮಿ. ಈ ಮನುಷ್ಯ ಅಲ್ಲಿ ಸಮರ್ಥ ಸಿದ್ಧಾಶ್ರಮ ಟ್ರಸ್ಟ್ ಅನ್ನುವಂತಹ ಒಂದು ಟ್ರಸ್ಟ್ ನಡೆಸುವಂತಹ ಕಾರ್ಯಕ್ರಮದಲ್ಲಿ ಪ್ರವಚನ ಕೊಡೋಕ್ಕೆ ಅಂತ ಹೋಗಿರೋದು. ಪ್ರವಚನದ ಸಂದರ್ಭದಲ್ಲಿ ಈ ಧರ್ಮ ವಿಷಯವನ್ನು ನರಮೇಧಕ್ಕೆ ಕರೆಯನ್ನು ಕೊಟ್ಟಿರುವಂತಹದ್ದು. ಈ ನರಮೇಧಕ್ಕೆ ಎಷ್ಟು ಓಪನ್ ಆಗಿ ಕೊಟ್ಟಿದ್ದಾರೆ ಈ ನರಮೇಧಕ್ಕೆ ಕರೆ ಅನ್ನೋದನ್ನ ಒಂದ್ಸಲ ನೀವು ನೋಡ್ಬಿಡಿ. ಗುಂಪಿರ್ಬೋದು, ಮುಸ್ಲಿಂ ಗುಂಪಿರ್ಬೋದು, ಈ ಗುಂಪುಗಳನ್ನೆಲ್ಲ ಸರ್ವನಾಶ ಮಾಡಿ ನೀವೆಲ್ಲ ತಯಾರಾಗಿ, ಒಬ್ಬೊಬ್ಬರು ಕಟಕ ಇಟ್ಕೊಂಡು ತಯಾರಾಗಿ, ದುಷ್ಟರನ್ನ ಯಾವುದೇ ಕರುಣೆ ಇಲ್ಲದೆ ಕೊಚ್ಚಿ ಹಾಕಿ, ಪ್ರಶ್ನೆ ಇಲ್ಲ. ಖಂಡಿತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ದೇಶ ಧರ್ಮವನ್ನ ಗೌರವವಾಗಿ ಇರ್ಲಿಕ್ಕೆ ಬಿಡಲ್ಲ, ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ. ಇವರನ್ನ ಕಂಡಲ್ಲೇ ಕೊಚ್ಚಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಏನು ದಯೆ ಬೇಡ. ಹಿಂದಿನವರು ಮಹಾನ್ ನಾಯಕರುಗಳು ದಯೆ ಇಟ್ಟುಕೊಂಡು ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರು. ಇದು ಮುಗಿದು ಹೋಗ್ಬಿಡ್ಬೇಕು. ಇನ್ನು ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ. ನಾನು ಕರೆ ಕೊಡ್ತಾ ಇದ್ದೀನಿ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮದ ಸಮಾಜಕ್ಕೆ. ಕೊಚ್ಚಿ ಹಾಕಿ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬಂದಿರಬೇಕು, ಅದು ಅವಶ್ಯಕತೆ ಇಲ್ಲ. ನಾವೇ ಪ್ರತಿಯೊಬ್ಬರು ಒಬ್ಬೊಬ್ಬರು ಶಿವಾಜಿಯಾಗಿ ಹೊರಗಡೆ ಬನ್ನಿ. ಹಿಂದೆ ಋಷಿಮುನಿಗಳು ಹೋಮ ಹವನನ್ನು ಮಾಡ್ತಾ ಇದ್ದಾಗ ಜಗತ್ ಕಲ್ಯಾಣಕ್ಕಾಗಿ ಮೂಳೆಗಳನ್ನು ತಂದು ಹಾಕೋದು, ಇನ್ಯಾವುದನ್ನು ಅಭದ್ರವನ್ನು ತಂದು ಹಾಕೋದು, ಅಡ್ಡಿ ಮಾಡೋದು ಮಾಡ್ತಾ ಇದ್ರಲ್ಲ. ಈ ದುಷ್ಟರು ಅವರೇನೆ, ಬೇರೆ ಯಾರು ಇಲ್ಲ, ಬೇರೆ ರೂಪದಲ್ಲಿ ಬಂದಿದ್ದಾರೆ. ಒಬ್ಬರನ್ನು ಬಿಡಬೇಡಿ. ಇಡೀ ಪ್ರಪಂಚದಲ್ಲಿ ಕರೆ ಕೊಡ್ತಾ ಇದ್ದೀನಿ, ಒಬ್ಬರು ಉಳಿಬಾರ್ದು. ಸನಾತನ ಧರ್ಮವೇ ಧರ್ಮ, ಇನ್ಯಾವುದು ಧರ್ಮವೇ ಅಲ್ಲ. ಈ ಗುಂಪುಗಳನ್ನು ಸರ್ವನಾಶ ಮಾಡಿ ಒಬ್ಬೊಬ್ಬರು 1,000 ಜನರನ್ನು ಹೊಡೆದಾಕಿ, ಏನು ಪಾಪ ಬರಲ್ಲ. ನಾನೇನು ಆಜ್ಞೆ ಮಾಡ್ತಾ ಇದ್ದೀನಿ, ಕರೆ ಕೊಡ್ತಾ ಇದ್ದೀನಿ, ಅದನ್ನು ನೀವು ಪಾಲನೆ ಮಾಡಿ. ಸೊ ನೋಡಿದ್ರಲ್ಲ, ಅದು ತಪ್ಪೇ ಅಲ್ವಂತೆ. ಧರ್ಮ ರಕ್ಷಣೆ ಅಂತೆ ಅದು. ಹಿಂದೂ ಧರ್ಮ ಬಿಟ್ಟು ಬೇರೆಲ್ಲವೂ ಗುಂಪುಗಳು ಅವುಗಳನ್ನು, ಆ ಜನರನ್ನು ಕೊಚ್ಚಿ ಬಿಸಾಕಿ, ಒಬ್ಬೊಬ್ಬರು 1,000 ಜನರನ್ನು ಕೊಚ್ಚಿ ಬಿಸಾಕಿ. ಶಿವಾಜಿಗೋಸ್ಕರ ಕಾಯಬೇಡಿ. ನಮ್ಮ ಪೂರ್ವಜರು ಇವರನ್ನು ಬದುಕೋಕೆ ಬಿಟ್ಟು ತಪ್ಪು ಮಾಡಿದ್ದಾರೆ, ಕೊಚ್ಚಿ ಹಾಕಿ ಅನ್ನುವಂತಹ ಒಂದು ಆಜ್ಞೆ ಮಾಡ್ತಿದ್ದೀನಿ ನಾನು, ಆದೇಶ ಕೊಡ್ತಿದ್ದೀನಿ. ನನ್ನ ಆದೇಶವನ್ನು ಪಾಲನೆ ಮಾಡಬೇಕು ನೀವು ಅಂತ ಈ ಮನುಷ್ಯ ಬಡಾಯಿ ಕೊಚ್ಕೊಂಡಿರೋದು. ಈಗ ಅದರ ವಿರುದ್ಧವಾಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಯಥಾ ಪ್ರಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ FIR ಮಾಡುತ್ತೆ, ಅರೆಸ್ಟ್ ಮಾಡುವ ಧೈರ್ಯ ಮಾಡೋದಿಲ್ಲ. ಮಾಮೂಲಿ ಕೇಸರಿ ಶಾಲ್ ಹಾಕ್ಕೊಂಡಿರೋರನ್ನೇ ಅರೆಸ್ಟ್ ಮಾಡೋಕ್ಕೆ ಹೆದರುವ ಈ ಸರ್ಕಾರ ಇಡೀ ಬಟ್ಟೆಯನ್ನೇ, ಕೇಸರಿ ಬಟ್ಟೆ ಹಾಕ್ಕೊಂಡಿರುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡುತ್ತೆ ಅಂತ ನಾನಂತೂ ನಂಬಲ್ಲ. ಆ ವ್ಯಕ್ತಿ ಈಗ ಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ತಗೊಂಡು ಬರ್ತಾನೆ. ಅಲ್ಲಿಗೆ ಆ ಕಥೆ ಮುಗೀತು. ಅಷ್ಟೇ, ಇವರು ಮಾಡೋದು ಅಷ್ಟೇನೆ, ಅಲ್ಲಿಗೆ ಆ ಕಥೆ ಮುಗೀತು ಅಂತಲೇ ಅನ್ಕೋಬೇಕು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಎಂತೆಂತಹ ಮನಸ್ಥಿತಿಗಳು, ಎಂತೆಂತಹ ಕ್ರೂರ ಮನಸ್ಥಿತಿಗಳು ನಮ್ಮ ನಡುವೆ ಬದುಕ್ತಿದ್ದಾವೆ. ಅದಕ್ಕೂ ಸಹ ಸ್ವಾಮೀಜಿ ಅನ್ನುವಂತಹ ವೇಷದಲ್ಲಿ ಬದುಕ್ತಿದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕ್ರೈಸ್ತರು ಮುಸ್ಲಿಮರ ನರಮೇಧಕ್ಕೆ ಕರೆ ಕೊಟ್ಟಿರುವಂಥದ್ದು ಇದು ನೆಕ್ಸ್ಟ್ ಪಾರ್ಟ್. ಆ್ಯಕ್ಚುಲಿ ಇದು ನೆಕ್ಸ್ಟ್ ಪಾರ್ಟು. ಇವರು ಸುಮಾರು 2,000 ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು. 2,000 ವರ್ಷಗಳಿಂದ ದಲಿತರ ವಿಚಾರವಾಗಿ ಇದನ್ನೇ ಮಾಡ್ಕೊಂಡು ಬಂದರು. ದಲಿತರು ವಿದ್ಯೆ ಕಲಿತರೆ ಸಾಯಿಸ್ಬಿಡಿ, ಕತ್ತರಿಸ್ಬಿಡಿ, ಕೊಂದು ಹಾಕಿ, ಜೀವಂತ ಸುಟ್ಟು ಹಾಕಿ. ದಲಿತರು ನಿಮ್ಮ ವಿರುದ್ಧ ಮಾತಾಡಿದ್ರೆ ಕೊಂದುಬಿಡಿ, ಸಾಯಿಸ್ಬಿಡಿ, ಜೀವಂತ ಸುಟ್ಟು ಹಾಕಿ. ಅವರನ್ನು ಅತ್ಯಾಚಾರ ಮಾಡಿ, ಹತ್ಯಾಚಾರ ಮಾಡಿ, ಎಲ್ಲ ಚಾರಗಳನ್ನು ಮಾಡಿ, ಎಲ್ಲ ಅನಾಚಾರಗಳನ್ನು ಮಾಡಿ, ಬೀದಿಗೆ ಬಿಟ್ಕೋಬೇಡಿ, ಊರಿಗೆ ಬಿಟ್ಕೋಬೇಡಿ, ನೀರು ಕೊಡಬೇಡಿ. ಊರಿನ ಒಳಗೆ ಬಂದರೆ ಹೊಡೆದು ಸಾಯಿಸ್ರಿ.
ಇದು ಇವರಿಗೆ ಅಭ್ಯಾಸ ಆಗಿ ಹೋಗಿದೆ 2000 ವರ್ಷಗಳಿಂದ. ದಲಿತರದನ್ನು ಬಿಟ್ಟು ಅದು ಆಲ್ರೆಡಿ ಹೇಳಿಬಿಟ್ಟಿದಾರಲ್ಲ, ಹಾಗಾಗಿ ಮುಸ್ಲಿಮರು ಕ್ರೈಸ್ತರನ್ನು ಇಲ್ಲಿ ಆ್ಯಡ್ ಮಾಡ್ತಿರೋದು. ದಲಿತರಿಗೆ ಆ್ಯಡ್ ಇದು. ಬರೀ ಮುಸ್ಲಿಮರು ಕ್ರೈಸ್ತರ ನರಮೇಧಕ್ಕೆ ಕರೆ ಕೊಟ್ಟಿದ್ದಾರೆ ಅನ್ನುವುದು ಸುಳ್ಳು. ಅವರು ಆಲ್ರೆಡಿ ಹೇಳಿಬಿಟ್ಟಿದಾರಲ್ಲ, ಇವರು ಹಿರಿಯರು, ಇವರ ಗುರುಗಳು, ಇವರ ತಾತ ಮುತ್ತಾತಂದ್ರೆಲ್ಲ ದಲಿತರನ್ನು ಹೀಗೆ ಮಾಡಬೇಕು, ಮತ್ತು ಮಾಡ್ಕೊಂಡು ಬಂದಿದ್ದಾರಲ್ಲ, ನಡೆಸ್ಕೊಂಡು ಬಂದಿದ್ದಾರಲ್ಲ ದಲಿತರನ್ನು. ಆ ರೀತಿಯಾಗಿ ಕಂಡಲ್ಲಿ ಕತ್ತರಿಸ್ಕಾಕೊಂಡು ಬರ್ತಿದ್ದಾರಲ್ಲ, ಅದು ನಡೀತಾನೆ ಇದೆ. ಅದಕ್ಕೆ ಇದನ್ನು ಆ್ಯಡ್ ಮಾಡೋ ಮೂಲಕ ಒಟ್ಟಾರೆಯಾಗಿ ಇವರು ಮಾತ್ರ ಉಳ್ಕೊಳ್ಬೇಕು. ಅದೇ ಬ್ರಾಹ್ಮಣ್ಯ, ಅದೇ ಹಿಂದೂ ರಾಷ್ಟ್ರ, ಅದೇ ಹಿಂದುತ್ವ ಎಂಡ್ ಆಫ್ ದಿ ಡೇ ಏನು ಅಂದರೆ ದಲಿತರನ್ನ ಮತ್ತೆ ಏನಕ್ಕೂ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಗುಲಾಮರನ್ನಾಗಿ ಮಾಡಬೇಕು, ಅವರು ಕಾಲ ಕೆಳಗಿರಬೇಕು, ಹಾಗೆ ಮಾಡಿ ಬಿಡಬೇಕು. ಅದಕ್ಕೆ ಅಡ್ಡಿಯಾಗೋ ಸಾಧ್ಯತೆ ಇರೋದು ಮುಸ್ಲಿಮರು, ಕ್ರೈಸ್ತರು. ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರು ಅದಕ್ಕೆ ಅಡ್ಡಿಯಾಗುವಂತಹ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಮೊದಲು ಇವರನ್ನು ನಿಗ್ರಹಿಸ್ಬಿಡೋಣ, ಮುಸ್ಲಿಮರನ್ನು. ಕ್ರೈಸ್ತರೇನಾದರೂ ಬಾಯಿ ಬಿಡ್ಬೋದೇನೋ, ಅವರನ್ನು ನಿಗ್ರಹಿಸ್ಬಿಟ್ರೆ ದಲಿತರನ್ನು ಮತ್ತೆ ಗುಲಾಮಗಿರಿಗೆ ತಳ್ಳೋದಕ್ಕೆ, ಅಸ್ಪೃಶ್ಯತೆ ಅನ್ನೋ ಹೆಸರಿನಲ್ಲಿ, ಜಾತಿ ವ್ಯವಸ್ಥೆ ಅನ್ನೋ ಹೆಸರಿನಲ್ಲಿ ಅವರಿಗೆ ಏನೂ ಇಲ್ಲದಂಗೆ ಮಾಡಿ ಅವರನ್ನು ನಾಯಿಗಳಿಗಿಂತ ಕಡೆಯಾಗಿ ಮತ್ತೆ ಅವರ ಕೊರಳಿಗೆ ಒಂದು ಚಿಪ್ಪು ಕಟ್ಟೋದು, ಸೊಂಟಕ್ಕೆ ಪೊರ್ಕೆ ಕಟ್ಟೋದು ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ. ಯಾಕೆ ಆ ಪಟ್ಟು, ಯಾಕೆ ದಲಿತ ಸಮುದಾಯವನ್ನು ಮತ್ತೆ ಅಲ್ಲಿಗೆ ತಳ್ಳಬೇಕು ಅಂತಂದರೆ, ಸನಾತನ ಧರ್ಮ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು? ಜಾತಿ ವ್ಯವಸ್ಥೆಯ ಫೌಂಡೇಶನ್ ಮೇಲೆ ನಿಂತಿರೋದು, ಅದರ ಅಡಿಪಾಯದ ಮೇಲೆ ನಿಂತಿರೋದು. ಅದನ್ನು ಸಾಧಿಸ್ದೆ ಹಿಂದೂ ರಾಷ್ಟ್ರ ಹೇಗಾಗತ್ತೆ? ಹಿಂದೂ ರಾಷ್ಟ್ರ ಆಗಬೇಕು ಅಂದರೆ ಇದೆಲ್ಲ ನಡಿಬೇಕು. ದಲಿತರು ಮತ್ತೆ ಅಸ್ಪೃಶ್ಯತೆಗೆ ಹೋಗಬೇಕು. ಅಸ್ಪೃಶ್ಯ ಸಮುದಾಯಗಳು ಏನೂ ಇಲ್ಲದೆ ಬದುಕಬೇಕು. ವಿದ್ಯೆ ಇರಬಾರ್ದು, ನೀರು ಇರಬಾರ್ದು, ಊಟ ಇರಬಾರ್ದು, ಸ್ವಚ್ಛವಾಗಿ ಬದುಕಬಾರ್ದು, ಅನ್ನ ತಿನ್ನಬಾರ್ದು, ಕೆಲಸ ಇರಬಾರ್ದು, ಆಸ್ತಿ ಇರಬಾರ್ದು, ಮಾನ ಮರ್ಯಾದೆ ಇರಬಾರ್ದು, ಜೀವವೇ ಇರಬಾರ್ದು. ಅವ್ರು ಅನ್ಕೊಂಡಾಗ ಜೀವ ತೆಗೆಯೋದಕ್ಕೆ ಅದಕ್ಕೆ ಅವಕಾಶ ಇರಬೇಕು. ಅವರನ್ನು ಕೊಂದರೆ, ಅಸ್ಪೃಶ್ಯರನ್ನು ಕೊಂದರೆ ಶಿಕ್ಷೆ ಇಲ್ಲ ಅನ್ನುವಂತಹ ಕಾನೂನನ್ನು ಜಾರಿಗೆ ತರಬೇಕು. ಆಗ ಹಿಂದೂ ರಾಷ್ಟ್ರ ಪರಿಪೂರ್ಣ ಆಗುತ್ತೆ. ಅದಕ್ಕೆ ಪ್ರೋಸೆಸ್ ಇರುತ್ತಲ್ಲ, ಆ ಪ್ರೋಸೆಸ್ನಲ್ಲಿ ಒಂದಷ್ಟು ಹರ್ಡಲ್ಸ್ ಇರ್ತಾವಲ್ಲ, ಆ ಹರ್ಡಲ್ಸು, ಅಡೆತಡೆಗಳು, ಅದು ಮುಸ್ಲಿಮರು, ಸ್ವಲ್ಪ ಮಟ್ಟಿಗೆ ಕ್ರೈಸ್ತರು. ಅದಕ್ಕೆ ಈ ಆತ್ಮಾನಂದ ಸ್ವಾಮಿ ಅನ್ನುವಂತಹ ವ್ಯಕ್ತಿ ಮುಸ್ಲಿಮರನ್ನು, ಕ್ರೈಸ್ತರನ್ನು ಕೊಚ್ಚಿ ಬಿಸಾಕಿ, ಒಬ್ಬೊಬ್ಬರು 1,000 ಕೊಚ್ಚಿ ಬಿಸಾಕಿ, ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಸರ್ಕಾರ ಬರೀ FIR ಮಾಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಅಂತಹ ಸಮಾಜದಲ್ಲಿ ನಾವಿದ್ದೀವಿ. ಇಷ್ಟೇ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.